ಮನಿ ಸೇವಿಂಗ್ಸ್ ಟಿಪ್ಸ್ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಪ್ಲೀಸ್ ಡೂ ಲೈಕ್, ಶೇರ್. ನಾವು ಮನಿನ ಕೂಡಿಡೋದನ್ನ ಯಾರತ್ರನೂ ಹೇಳ್ಕೋಬಾರ್ದು. ಹೇಳ್ಕೊಂಡ್ರೆ ಅದು ಗೊತ್ತಾಗುತ್ತೆ ಮತ್ತು ಅದನ್ನು ಯಾರಾದರೂ ಕೇಳಿದರೆ ಕೊಡಬೇಕಾಗುತ್ತೆ. ಆದ್ರಿಂದ ಅದನ್ನು ಯಾರತ್ರನೂ ಹೇಳ್ಕೋಬಾರ್ದು. ಹಾಗೆ ಕೂಡಿಡಬೇಕು. ಅದನ್ನು ಬೇರೆಯವರಿಗೆ ಕೊಡಬೇಕು ಅಂತ ಅಲ್ಲ, ಕೊಡಬಾರ್ದು ಅಂತನೂ ಅಲ್ಲ. ಬೇರೆಯವರಿಂದ ತಗೊಳ್ಳೋ ಎಬಿಲಿಟಿ ಇರುತ್ತೆ. ಆದರೆ ಅದನ್ನು ನಮಗೇನೆ ವಿರುದ್ಧವಾಗಿ ಕೇಳ್ತಾರೆ. ನಿಮಗೆ ನಿಮ್ಮ ತಂದೆ ಕೊಟ್ರಾ ಅಥವಾ ನೀವೇ ದುಡಿದು ತಂದ್ರಾ ಅಂತ. ಹಾಗಾಗಿ ಅದನ್ನು ಮುಚ್ಚಿಡಬೇಕು ಅಂತ ಹೇಳ್ತೀನಿ ಅಷ್ಟೇ. ನಾವು ಒಂದು 10,000 ಉಳಿಸಿದ್ದೀವಿ ಅಂದರೆ ಅದರಲ್ಲಿ 1,000 ಕೊಟ್ಟು ಇನ್ನು ಮಿಕ್ಕಿದ್ದನ್ನು ನಾವು ನಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ಅದು ನಮಗೆ ಮುಂದಕ್ಕೆ ಉಪಯೋಗ ಆಗ್ಬೋದಲ್ವಾ. ಆದ್ರಿಂದ ಅದೊಂದು 1,000ನ ಕೊಟ್ಟು ನಮ್ಮ ಹತ್ರ ಇಷ್ಟೇ ಇರೋದು ಅಂತ ಹೇಳಿದರೆ ಅದರಿಂದ ನಮಗೆ ಉಪಯೋಗ. ನಾವು ಮಾಡೋದು ಮನೆಗೆ ತಾನೇ, ಬೇರೆಯವರಿಗಲ್ವಲ್ಲ. ಆದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಇದು ನಾವು ಕೂಡಿಟ್ಟಿರೋದು ನಮಗೆ ಮುಂದೆ ಒಂದು ಒಳ್ಳೆಯದಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮೆಡಿಕಲ್ ಖರ್ಚಿಗಾಗ್ಬೋದು ಅಥವಾ ದುಡ್ಡನ್ನು ಉಳಿತಾಯ ಮಾಡಿದ್ದೀವಿ ಅಂದರೆ ಅದು ಒಂದಕ್ಕೆ ಉಪಯೋಗ ಆಗಲ್ಲ. ಚಿನ್ನ ತಗೊಳ್ಳೋದಕ್ಕೆ ಇರ್ಬೋದು. ಈಗ ಚಿನ್ನದ ರೇಟು ಭಾಳ ಜಾಸ್ತಿ ಆಗಿದೆ. ಇದರಿಂದ ಚಿನ್ನ ತಗೊಂಡ್ರೆ ಮುಂದೆ ಕಷ್ಟ ಕಾಲಕ್ಕೆ ಆಗಿ ಬರುತ್ತೆ. ಆದ್ರಿಂದ ಚಿನ್ನ ತಗೊಳ್ಳೋದ್ರಿಂದ ಏನೂ ನಷ್ಟ ಆಗೋಲ್ಲ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಇಂತಿಷ್ಟು ದಿನಕ್ಕೆ ಇಷ್ಟು ಸೇರಿಸಿದ್ದೀವಿ ಅಂದರೆ ಅದರಿಂದ ಚಿನ್ನ ತಗೊಳ್ಬೋದಲ್ವಾ. ವರ್ಷ ಪೂರ್ತಿ ಕೂಡಿಟ್ಟಿರೋ ದುಡ್ಡನ್ನು ಬೇರೆಯವರಿಗೆ ಕೊಟ್ಟು ಬೇರೆಯವರಿಗೆ ಅಂದರೆ ಯಾರಿಗಾದರೂ ಆಗಲಿ ಕೊಟ್ಟು ನೀವು ಯಾಕೆ ನಷ್ಟ ಮಾಡ್ಕೊಳ್ತೀರಾ. ಆದ್ರಿಂದ ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಸೇಫ್ ಆಗಿರಲಿ. ಇದರಿಂದ ದುಡ್ಡು ಉಳಿತಾಯ